ಸಮಾರಂಭ ಮುಖ್ಯ ಅತಿಥಿಗಳಾಗಿ ನೆಲಕುಂಟೆ ಅವರು ಬರಬೇಕಾಗಿತ್ತು. ಅವರ ಸೆಷನ್ನ ಕಾರ್ಯದ ಒತ್ತಡದಿಂದ ಅವರು ಬರಲಾಗಿಲ್ಲ. ಈ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೆಳೆಯರು ಆಗಿರ್ತಕ್ಕಂಥ LN ಮುಕುಂದರಾಜ್ ಅವರೇ ಮತ್ತು ಈ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜಾ ಸಾಬ್ AH ಅವರೇ ಮತ್ತು ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಜೈಲ್ಗೆ ಕೆಲಸ ಮಾಡಿದಂಥ ಮೇಡಮ್ ವಸುಂಧರಾ ಭೂಪತಿ ಅವರೇ ಹಾಗೂ ಆನಂದರವರು ಮತ್ತು ಸುಮಾರ್ ಅವರೇ ಮತ್ತು ಈಗ ಲೇಖಕಿಯರ ಸಂಘದ ಅಧ್ಯಕ್ಷರಾದಂಥ ಸುನಂದ ಅವರೇ ಮತ್ತು ಮುಂದೆ ಕೂತಿರ್ತಕ್ಕಂಥ ಹಿರಿಯರಾದಂಥ ಸೋಮೇಶ್ವರ ಮತ್ತು ಅನಂತರಾಮ್ ಅವರು, ನನ್ನ ಗೆಳೆಯರಾದಂಥ ಹಿರಿಯ ಮತ್ತು ನಾಗೇಶ್ ಮಮತಾ ಅವರೇ. ನಾನೇನು ಮಾತಾಡ್ಬೇಕು ಅದನ್ನೆಲ್ಲ ನನ್ನ ಅನುಭವದಿಂದ ಹೇಳ್ಬೇಕಾಗುತ್ತೆ. ಇಲ್ಲಿ ನನ್ನ ಸಾಹಿತ್ಯ ಅಲ್ಲ, ವಿಜ್ಞಾನ ಸಾಹಿತ್ಯ ಮತ್ತು ಸಂವಹನಕಾರ. ನಾನೊಬ್ಬ ಆಕ್ಟಿವಿಸ್ಟ್. ಅನ್ನೋದಕ್ಕೆ ಮುಂಚೆ ಸ್ವಲ್ಪ ವಿಜ್ಞಾನ ಸಾಹಿತ್ಯ ಶುರುವಾದಂಥ ಕಾಲಘಟ್ಟವನ್ನು ಸ್ವಲ್ಪ ನೆನೆಸ್ಕೋಬೇಕು. ಈ ವಿಚಾರದಲ್ಲಿ ನಮ್ಮ ವಿಜ್ಞಾನ ಪರಿಷತ್ ಪ್ರಕಟಿಸಿರ್ತಕ್ಕಂಥ ವಿಜ್ಞಾನ ಪುಸ್ತಕನ ಸುಮ್ಮನೆ ತಿಳಿಸ್ತಾ ಇದೆ. ಅನಂತರಾಮ್ರವರು ಮತ್ತೆ ನಮ್ಮ ಮೇಡಮ್ಮರು ಶ್ರಮದಿಂದ ಬಂದಂಥ ಕನ್ನಡ ವಿಜ್ಞಾನ ಸಾಹಿತ್ಯದ ಆದ್ಯ ಪ್ರವರ್ತಕರು ಅಂತ ಒಂದು ದಾಖಲಾಗಿದೆ. ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು, ನಂಗಪುರಂ ವೆಂಕಟೇಶ ಅಯ್ಯಂಗಾರ್ ಅವರು, ಇವರಿಬ್ಬರು ಮೊಟ್ಟ ಮೊದಲ ಬಾರಿಗೆ ವಿಜ್ಞಾನವನ್ನ ಸಾಹಿತ್ಯವನ್ನ ಕನ್ನಡದಲ್ಲಿ ಪ್ರಾರಂಭಿಸಿದ ಗಳಿಗೆ. ಎಷ್ಟನೇ ಇಸ್ವಿ ಅಂದ್ರೆ 1918ರಲ್ಲಿ. ಸಾಹಿತ್ಯ ಪರಿಷತ್ ಶುರುವಾಗಿ 1915ರಲ್ಲಿ. ಆ 1915ರ ಸಾಹಿತ್ಯ ಪರಿಷತ್ತಿನ ಸಂಘಟನೆಯಲ್ಲೂ ಕೂಡ ನಮ್ಮ ಬೆಳ್ಳೆ ಅವರ ಪಾತ್ರ ಇದೆ. ಇವರು ಆಗ ಕೂತ್ಕೊಂಡೆ ಈ ಜನಸಾಮಾನ್ಯರಿಗೆ ಸಾಹಿತ್ಯವನ್ನ, ವಿಜ್ಞಾನ ಸಾಹಿತ್ಯವನ್ನು ಕೊಡಬೇಕು ಅನ್ನೋ ಒಂದು ವಿಶೇಷವಾದ ಆಸಕ್ತಿಯಿಂದ ಅವ್ರು ಪಟ್ಟ ಪರಿಶ್ರಮ ಇದೆಯಲ್ಲ, ಆ 2 ಸಂಪುಟಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ವಿಶೇಷ ಅಂದ್ರೆ ಅದು ಆ ಸಂಪುಟಗಳ 2 ಸಂಪುಟ ಬಂದಿದೆ. ಅದನ್ನ ಅದೇ ಆ ಪದಗಳನ್ನೇ ಆ ಅಕ್ಷರಗಳನ್ನೇ ಡಿಸ್ಟರ್ಬ್ ಮಾಡ್ದಂಗೆ ಇಟ್ಕೊಂಡಿದ್ದಾರೆ. ಅದು ವಿಶೇಷ. ಓದ್ತಾ ಇದ್ರೆ ಕುತೂಹಲದ ಘಟನೆಗಳು. ಅಂದ್ರೆ ಜನರನ್ನ ಮುಟ್ಟಬೇಕು ಈ ವಿಜ್ಞಾನ ಅನ್ನೋ ಒಂದು ಆಸಕ್ತಿ ಮತ್ತು ಹಂಬಲ ಅವರಿಬ್ಬರಿಗೆ ಇದ್ದದ್ದು ತುಂಬಾ ವಿಶೇಷ. ನನಗೆ 2-3 ಘಟನೆಗಳನ್ನ ನಾನು ನೆನೆಸ್ಕೊಳ್ತೇನೆ. ಚಿಕ್ಕದವು. ಹಾಲಿಗೆ ನೀರು ಬೆರೆಸಿದ ಪ್ರಯೋಗನ ಒಂದ್ ಕಡೆ ಹೇಳ್ತಾರ. ಹಾಲಿಗೆ ನೀರು ಬೆರೆಸಿರೋದು ಹೆಂಗ್ ಕಂಡು ಹಿಡಿತೀರಾ ಅಂತ ಸುಲಭವಾಗಿ. ನಿಮ್ಗೆ ಯಾರು ಗೊತ್ತಿಲ್ಲ ನೋಡಿ, ಇವತ್ತಿಗೂ ಗೊತ್ತಿಲ್ಲ. ಅವ್ರು ತುಂಬಾ ಸರಳವಾಗಿ ಹೇಳ್ತಾರೆ. ಒಂದು ದಬ್ಬಳ ತಗೊಂಡು ಹಾಲೊಳಗೆ ಅದ್ದಿ ಆ ಹನಿ ಡ್ರಾಪ್ ಆ ತುದಿಲಿ ನಿಂತ್ಕೊಂಡ್ರೆ ಅದು ಗಟ್ಟಿ ಹಾಲು. ಈ ತರದ ಘಟನೆ ಇರ್ಬೋದು. ಇನ್ನೊಂದು ಇರುವೆಗಳ ಆಲೋಚನಾ ಶಕ್ತಿ ಅಂತ ಇನ್ನೊಂದು ಲೇಖನ ಓದಿದೆ. ನಮ್ಗೆ ಆಶ್ಚರ್ಯ ಆಗುತ್ತೆ. ಈ ಇರುವೆಗಳ ಆಲೋಚನಾ ಶಕ್ತಿ ಇತ್ತ ನಿಜಕ್ಕೂ ಅಂತ. ಒಬ್ಬ ಪ್ರಾಣಿ ಶಾಸ್ತ್ರಜ್ಞ ಒಂದು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಒಂದು ಗೂಡು ಕಟ್ಟಿ, ಒಂದು ಅಟ್ಟಣಿಕೆ ಕಟ್ಟಿ ಅಲ್ಲಿ ಕಾಳಲ್ಲಿಟ್ಟು ಪಕ್ಷಿಗಳನ್ನ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಇರುವೆಗಳು ಬರ್ತಾ ಇರ್ತಾವ ಅಲ್ಲಿ. ಇರುವೆಗಳು ಕಾಳು ತಿನ್ನಕ್ಕೆ ಬರ್ಬೇಕಾದ್ರೆ ಈ ಇರುವೆಗಳನ್ನ ಹೆಂಗೆ ನಾನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಒಂದು ಆ ಇರುವೆಗಳನ್ನ ನೋಡ್ಬಿಟ್ಟು ಆ ಇರುವೆಗಳು ದಿನ ದಡಿ ಮೇಲೆ ಹತ್ತಿ ಇಳಿಯೋದು ನೋಡ್ತಾ ಇರ್ತಾರೆ. ಒಂದು ದಿವಸ ಆ ಇರುವೆಗಳಿಗೆ ಆ ದಡಿಗಳಿಗೆ ಅಂಟನ್ನ ಗಮ್ ಅಂಟಿಸ್ಬಿಡ್ತಾರೆ. ಗಮ್ ಅಂಟಿಸಿದಾಗ ಇರುವೆಗಳು ಏನ್ ಮಾಡ್ತವೆ, ಒಂದು ಬ್ಯಾಚ್ ಮೇಲಿರುತ್ತೆ, ಇನ್ನೊಂದು ಬ್ಯಾಚ್ ಕೆಳಗಿರುತ್ತೆ. ಆ ಬ್ಯಾಚ್ ಮೇಲಿರ್ತಕ್ಕಂಥ ಒಂದು ಟೀಮ್ ಒಂದು ಕಾಳನ್ನ ಕೆಳಗೆ ಎಸೆಯುತ್ತೆ, ಇನ್ನೊಂದು ಬ್ಯಾಚ್ ಅದನ್ನ ಪಾಸ್ ಮಾಡುತ್ತೆ. ಇಷ್ಟೇ ಅಲ್ಲ, ಈ ಅಂಟನ್ನ ಹೋಗಿ ಸಿಗಾಕೊಂಡ್ಬಿಡ್ತವೆ ಕೆಲವು ಇರುವೆಗಳು. ಅದಕ್ಕೆ ಏನ್ ಮಾಡ್ತವೆ ಅಂದ್ರೆ ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನ ತಂದು ಅಂಟ ಮೇಲೆ ಅಂಟಿಸ್ತವೆ. ಹಂತವಾಗಿ ಆ ಅಂಟಿಸಿದಾಗ ಆ ಮಣ್ಣು ಮೇಲೆ ಅವರು ಮತ್ತೆ ಶುರು ಮಾಡ್ತಾರೆ ಜರ್ನಿ ಮಾಡಿ. ಇದನ್ನ ಅಧ್ಯಯನ ಮಾಡ್ತಾರೆ. ಮಗರ ಇದಕ್ಕೂ ಏನಾರ ಮಾಡ್ಬೇಕು ಅಂತ ಒಂದು ನೀರಿನ ಕಟ್ಟಿ ಅಲ್ಲಿ ದಡಿನ ಇಟ್ಬಿಡ್ತಾರೆ. ಅದ್ರ ಮೇಲೆ ಪಕ್ಷಿ ಏನ್ ಮಾಡ್ತವೆ ಅಂದ್ರೆ ಆಶ್ಚರ್ಯ ಅಂದ್ರೆ
ಅಧ್ಯಯನ ಮಾಡ್ರಪ್ಪ. ಆ ಆ ಇರುವೆಗಳು ಸಣ್ಣ ಸಣ್ಣ ಹಗುರವಾದ ಎಲೆಗಳನ್ನ ತಂದು ನೀರ್ ಮೇಲೆ ಹಾಕ್ತವೆ. ಆ ನೀರಿನ ಮೇಲೆ ಮತ್ತೆ ಇವು ಪ್ರಯಾಣ ಶುರು ಮಾಡ್ತಾರೆ. ಇದು ಇದು ಒಂದು ಆಲೋಚನಾ ಶಕ್ತಿ ಇವು ಇದ್ವಾ ಇಲ್ವಾ ಅನ್ನೋದು ಅದು ನಂತರದ ಥಾಟ್ಸ್. ಈ ತರದ ಲೇಖನ ಇರ್ಬೋದು. ಆಮೇಲೆ ಇಂಡಿಯಾದಲ್ಲಿ ಸಿಕ್ಕುವ ಯುದ್ಧದ ಹೂವು ಅಂತ ಒಂದು ಆರ್ಟಿಕಲ್ ಇದೆ. ಇಂಡಿಯಾದಲ್ಲಿ ಸಿಕ್ಕುವ ಯುದ್ಧದ ಹೂವುಗಳು ಆ ಬುಲೆಟ್ಗೆ ಏನೋ ಒಂದು ಹೊಗೆ ಬರ್ದಂಗೆ ಒಂದು ಯಾವ ಕೆಮಿಕಲ್, ಆ ಕೆಮಿಕಲ್ ಅಥವಾ ಯಾವ್ದ್ರಲ್ಲಿ ಸಿಗುತ್ತೆ ಅಂದ್ರೆ ನಮ್ಗೆ ಹಿಪ್ಪೆ ಹೂವಿನಲ್ಲಿ ಸಿಗುತ್ತೆ ಅಂತ. ಹಿಪ್ಪೆ ಮರ ನೋಡಿದ್ರು. ಸೊ ಈ ತರದ ಘಟನೆಗಳು ಬಹಳ ಅದ್ಭುತವಾದಂತ. ಆಮೇಲೆ ಅಕ್ಷರಗಳು ಹಂಗೆ ಇದಾವೆ. ನಾವು ಸಣ್ಣ ಸಣ್ಣ ನನ್ನ ಸಾ ಸೊನ್ನೆ ಬರೆದು ನಾ ಬರ್ತಾರೆ. ಸಾ ಸೊನ್ನೆ ನಾವು ಸಣ್ಣ ಸಣ್ಣ ಇನ್ನು ಸಂಬಳ ಅಂತ ಓದಬೇಕಾಗುತ್ತೆ. ಈ ತರದ ಅಕ್ಷರಗಳು ನಿಜಕ್ಕೂ ಬಹಳ ದೊಡ್ಡ ವ್ಯಕ್ತಿತ್ವಗಳು. ಅಂದ್ರೆ ಅಲ್ಲಿಂದ ಶುರುವಾದಂತ ಜರ್ನಿ ಪಾಪ 2 ಸಂಪುಟ ತರೋಷ್ಟೊಳಗೆ ಸುಸ್ತಾಗ್ತಾರೆ. ಯಾಕಂದ್ರೆ ಅದು ಮಾಸ್ ಪತ್ರಿಕೆ, ಆಮೇಲೆ 3 ರೂಪಾಯಿನೇ ಇರುತ್ತೆ, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಯಾರು ಆಗಲ್ಲ, ನಿಲ್ಲಿಸ್ಬಿಡ್ತಾರೆ. ಅದಾದ್ಮೇಲೆ ವಿಜ್ಞಾನ ಸಾಹಿತ್ಯ ಮತ್ತೆ ಬರಲಿಕ್ಕೆ ಶುರುವಾಗಿದ್ದು 60 ವರ್ಷಗಳ ನಂತರ. 1978ರಲ್ಲಿ ಶುರುವಾಗೋದು ಬಾಲವಿಜ್ಞಾನ. ಈ ಬಾಲವಿಜ್ಞಾನ ಸಂಸ್ಥಾಪಕರು ಸೇತುರಾಮ್, ಮತ್ತೆ ನಮ್ಮ ಲಕ್ಷ್ಮಣರಾವ್, JR ಲಕ್ಷ್ಮಣರಾವ್, ಮತ್ತೆ ಅಡ್ಡಂಟ ಕೃಷ್ಣ ಭಟ್, ಮತ್ತೆ ಬಳ್ಳೂರ್ಗಿ, ಆಮೇಲೆ ಹಾಮಾನಾಯ್ಕರು ಇದ್ರು ಟೀಮಲ್ಲಿ. ಹಾಮಾನಾಯ್ಕರು ಈ ತರದ್ರಲ್ಲಿ ಜೊತೆ ಎಚ್ ಎನ್ ಸಂಸ್ಥಾಪಕರ ಪಟ್ಟಿಯಲ್ಲಿ ಇದ್ದಂಥವ್ರು ಶುರು ಮಾಡಿ ಅದು ಇಡೀ ಕರ್ನಾಟಕದ ಎಲ್ಲ ಶಾಲೆಗಳನ್ನ, ಕಾಲೇಜ್ಗಳನ್ನ ಮುಟ್ಟುವಂತ ಪ್ರಯತ್ನದಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ಮೇಡಮ್ ಎಲ್ಲ ಒಟ್ಟಿಗೆ ಬಹಳ ಕಷ್ಟಪಟ್ಟಿದ್ವಿ. ಅಲ್ಲಿಂದ ಶುರುವಾದಂತ ಒಂದು ಸಣ್ಣ ಘಟಕದ ಸಂಚಾಲಕನಾಗಿ ನಾನು ಶುರು ಮಾಡಿದ್ದು 1988ನೇ ಇಸ್ವಿಯಲ್ಲಿ. ಸಣ್ಣ ಘಟಕ, ಅರಸೀಕೆರೆಯಲ್ಲಿ ಶುರುವಾದಂತ ಘಟಕ. ಅದಕ್ಕೆ ವಾರ್ಷಿಕ ಅನುದಾನ ಬರ್ತಿದ್ದು ವಿಜ್ಞಾನ ದಿನಾಚರಣೆಗಾಗಿ ಎಮೋ ಬರೋದು 100 ರೂಪಾಯಿ. ಆ 100 ರೂಪಾಯಿ ಒಳಗೆ ಶುರುವಾದಂತ ನಮ್ಮ ಜರ್ನಿ ಅದು ಲಕ್ಷಾಂತರ ರೂಪಾಯಿಗೆ ಹರಡಿತು. ಆ ಜರ್ನಿಲಿ ಶುರು ಮಾಡಿದ್ದು. ಈ ಜರ್ನಿನ ಇದು ಒಂದು ಚಳುವಳಿ, ನಿಜವಾಗಿ ಆ ಜನರನ್ನ ಮುಟ್ಟುವಂತ ಚಳುವಳಿಗಳಾದಂತ ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿಗಳಿರ್ಬೋದು. ಅದರಷ್ಟೇ ಪ್ರಭಾವಿತವಾದಂತ ಇನ್ನೊಂದು ಚಳುವಳಿ ಅಂದ್ರೆ ಅದು ವಿಜ್ಞಾನ ಚಳುವಳಿ. ಆದ್ರೆ ಈ ವಿಜ್ಞಾನ ಚಳುವಳಿಯನ್ನ ಇತಿಹಾಸದಲ್ಲಿ ಯಾರು ಪ್ರಸ್ತಾಪ ಮಾಡಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ವಿಜ್ಞಾನ ಚಳುವಳಿ ಮತ್ತು ವಿಜ್ಞಾನ ತಂತ್ರಜ್ಞಾನವನ್ನ ಜನರಿಗೆ ಮುಟ್ಟಿಸಲು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಮಾಡಿದೆ. ಈ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೇನೆ ಜನರು ಅನಕ್ಷರಸ್ಥರಿದ್ದಾರೆ ಅನ್ನೋ ಕಾರಣಕ್ಕೆ ಸಾಕ್ಷರತಾ ಆಂದೋಲನದಲ್ಲಿ ನಾವು ಧುಮುಕಿದ್ವಿ. ಸಾಕ್ಷರತಾ ಆಂದೋಲನದಲ್ಲಿ ಧುಮುಕಿ ಎಜುಕೇಟ್ ಆದ್ಮೇಲೆ ಮತ್ತೆ ವಿಜ್ಞಾನ ಬೋಸೋಣ ಅಂತ ಇಷ್ಟೆಲ್ಲ ಪ್ರಯತ್ನ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲೇ ನಡೆದಂತ ಜಾಥಾಗಳು. ಭಾರತ ಜ್ಞಾನ ವಿಜ್ಞಾನ ಜಾಥಾ 1990ನೇ ಇಸ್ವಿ. 1992ರ ಜನಜ್ಞಾನ ವಿಜ್ಞಾನ ಜಾಥಾದ ಸಂಚಾಲಕ ಯರಿಸ್ವಾಮಿ ಇಲ್ಲೇ ಇದ್ದಾರೆ. ಅದರ ಅಧ್ಯಕ್ಷರಾದಂತ ನಮ್ಮ HN ರವರಿದ್ರು. ಇವೆರಡು ಜಾಥಾಗಳು ಮಾಡಿದಂತ ದೊಡ್ಡ ಸಾಹಸ ಅಂದ್ರೆ ಸುಮಾರು 20 ಜಿಲ್ಲೆಗಳಲ್ಲಿ ಜಾಥಾ ನಡೆದಿದೆ. ಒಂದು ಜಿಲ್ಲೆಯಲ್ಲಿ ನಾನು ಹಾಸನ ಜಿಲ್ಲೆಯನ್ನ ಅದರ ಸಂಚಾಲಕತ್ವವನ್ನು ವಹಿಸ್ಕೊಂಡಿದ್ದೆ. 45 ದಿನಗಳು ನಾವು ಒಂದು DDT ಲಾರಿಯಲ್ಲಿ ಜರ್ನಿ ಮಾಡಿದ್ವಿ. ನಾನು ಆಸ್ ಎ ಲೆಕ್ಚರರ್ ಆಗಿ ಆ DDT ಲಾರಿಲಿ ಕುಳಿತು ಇಡೀ ಜಿಲ್ಲೆನ 188 ಹಳ್ಳಿಗಳನ್ನ ನಾವು ಸುತ್ತಿದ್ವಿ. ಈ 188 ಹಳ್ಳಿಗಳಲ್ಲಿ ದಿನ 3-4 ಹಳ್ಳಿಗಳು ನಮ್ಮ ಜಾಥಾ ಪ್ರದರ್ಶನಗಳಾಗ್ತಾ ಇದೆ. ಏನ್ ನಮ್ಮ ಸಬ್ಜೆಕ್ಟ್ ಅಂದ್ರೆ ಇದೇ ವಿಜ್ಞಾನ. ನಾವು ಇಡೀ ಗಂಟೆಗಟ್ಟಲೆ ಭಾಷಣ ಮಾಡ್ತಾ ಇದ್ವಿ. ಪರಿಸರ ಅಂದ್ರೆ ಏನು, ನೀರಿನ ಸಮಸ್ಯೆ ಏನು, ಇದನ್ನೆಲ್ಲ ಭಾಷಣ ಮಾಡಬೇಕಾದ್ರೆ ನಮ್ಮ ಒಬ್ಬ ಗಾಯಕ, ಅದು ಗ್ಯಾರಂಟಿ ರಾಮಣ್ಣ ಅಂತ ನೀವು ಕೇಳಿದ್ರು. ಸರ್ ಜನ ಡಿಸ್ಟರ್ಬ್ ಆಗ್ತಾರೆ, ಭಾಷಣ ನಿಲ್ಸಿ ಸರ್. ನಾನು ಹೇಳಿದೆ, ಭಾಷಣ ನಿಲ್ಸಿದ್ರೆ ಸರಿ ರಮಣ್ಣ, ಆದ್ರೆ ಜನರು ಮುಟ್ಟಬೇಕಲ್ಲ ನಮ್ಮ ಮೆಸೇಜು. ಏನ್ ಬರೀರಿ ಸರ್, ಏನ್ ಹೇಳಿ ಸರ್ ಅಂತ ಹೇಳಿ ಅಲ್ಲೇ ಬರೆದು ಬಿಡೋಣ.
ಅಲ್ಲಿ ಶುರುವಾದಂಥ ಕೆಲವು ಹಾಡುಗಳು ಇವತ್ತಿಗೂ ಇಡೀ ನಾಡಿನಾದ್ಯಂತ ಇದ್ದಾವೆ. ಅದಕ್ಕೆ ಹೇಳವ್ವ ನಿಂಗವ್ವ ಅಂತ ಇರ್ಬೋದು, ರೋಗ ಬಂದಾತು ಜೋಪಾನ ಅಂತಕ್ಕಂಥ ಒಂದು ಹಾಡು, ಇದು ವಿಜ್ಞಾನದ ಹಾಡೆ. ಈ ರೋಗ ಬಂದಾತು ಜೋಪಾನ, ಮನೆಯ ಒಳಗೆ ಕೊಟ್ಟಿಗೆ ಒಳಗೆ ನೀವು ವಾಸ ಮಾಡ್ತೀರಾ, ಬಾಗಿಲಿಗೆ ಕಿಟಕಿ ಬಾಗಿಲಿ ಇಲ್ಲ, ಕಾಯಿಲೆ ಬಂದಾಗ ಅಮ್ಮನವ್ರ ಗುಡಿಗೆ ಹೋಗ್ತೀರಾ ಅನ್ನುವ ಒಂದು ಅರ್ಥದಲ್ಲಿ. ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಎದೆಯ ಹಾಲು ಬಿಡಿಸಿ ಬಾಯಿಗೆ ಬಾಟ್ಲಿಗೆ ಗಿಡಕ್ತೀರಾ ಅನ್ನೋ ಪದ ನಾವು ಬಳಸಿದ್ವಿ. ಎದೆ ಹಾಲನ್ನ ಬಿಡಿಸಿ ಬಾಯಿಗೆ ಬಾಟ್ಲಿ ಹಾಲು ಗಿಡಕ್ತೀವಿ ಅನ್ನೋ ಪದಗಳನ್ನ ಬಳಸಿದ್ರೆ ಎಷ್ಟು ಸಿಂಪಲ್ ಆಗಿ ಅದು ನಿಜಕ್ಕೂ ಜನರನ್ನ ಮುಟ್ಟಿದಂತ ಈ ಸೈನ್ಸ್. ವಿಜ್ಞಾನವನ್ನ ಸಾಹಿತ್ಯದ ಮೂಲಕ ಎಷ್ಟು ಮಟ್ಟಿಗೆ ಮುಟ್ಟಿದೆ, ಎಷ್ಟು ಜನ ಮುಟ್ಟಿದೆ ಗೊತ್ತಿಲ್ಲ. ನೀವು ಲೆಕ್ಕ ಹಾಕಿ, ಒಂದು ಜಿಲ್ಲೆಯಲ್ಲಿ 100 ಹಳ್ಳಿಗಳನ್ನ ಮುಟ್ಟಿದೀವಿ ಅಂದ್ರೆ 100 ಹಳ್ಳಿಗಳಲ್ಲಿ ಕಡಿಮೆ ಅಂದ್ರೆ 50 ಜನರನ್ನ ನಾವು ಇಟ್ಕೊಂಡ್ರು ಎಷ್ಟು ಲಕ್ಷ ಜನರನ್ನ ಮುಟ್ಟಿದೀವಿ ಈ ಜಾಥಾಗಳು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ 92 ಅಲ್ಲಿ ವಿಜ್ಞಾನಪ್ಪನ ಬಿಡುಗಡೆ, ಒಂದು ನಾಟಕದ ಹೆಸರೇ ವಿಜ್ಞಾನಪ್ಪನ ಬಿಡುಗಡೆ. ಮಲ್ಟಿನ್ಯಾಷನಲ್ಸ್ ಹೆಂಗೆ ನಮ್ಮನ್ನ ಸೆರೆ ಹಿಡಿದಾರೆ, ಅದನ್ನ ಬಿಡುಗಡೆ ಹೆಂಗೆ ಅಂತ ಪತ್ರ ಇರ್ತಕ್ಕಂಥ ನಾಟಕ. ಆಮೇಲೆ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಯಾವ್ದು ಒಂದು ಕತ್ತೆ ಮತ್ತು ಧರ್ಮ, ಕತ್ತೆ ಮತ್ತು ಧರ್ಮನಂತೂ ಒಂದು ರೀತಿಯ ರೂಪಕವಾಗಿ ಎಲ್ಲ ಕಡೆ ನಾವು ಹಾಕಿದ್ವಿ. ಇದಕ್ಕಿನ್ನ ವೈಜ್ಞಾನಿಕ ಮನೋಭಾವವನ್ನ ತುಂಬುವಂತ ಈ ನಾಟಕಗಳು. ಕಾಡ ಬೆಳೆಸಿರಣ್ಣ ನಾಡ ಉಳಿಸಿರಣ್ಣ ಅಂತ ಒಂದು ಹಾಡನ್ನ ನೀವು ಯಾವ ಪುಸ್ತಕ ಕೊಟ್ಟರು ಕಲಿಯಲ್ಲ, ಅಷ್ಟು ಅದ್ಭುತವಾದಂತ ಹಾಡನ್ನ ನಾವು ಮಾಡಿ. ಕಾಡ ಬೆಳೆಸಿರಣ್ಣ ನಾಡ ಉಳಿಸಿರಣ್ಣ. ಇದ್ರ ಜೊತೆಗೆ ನಾವು ಮಕ್ಕಳಿಗಾಗಿ ಮಾಡಿದಂತದ್ದು ವಿಜ್ಞಾನ ವಸ್ತು ಪ್ರದರ್ಶನ. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಆ ಹಳ್ಳಿಗಾಡಲ್ಲಿ ಮಾಡಿದ್ವಿ. ಆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಅವರೇ ತಂದ ಮಾಡೆಲ್ಗಳನ್ನ ಅವ್ರು ಎಕ್ಸಿಬಿಟ್ ಮಾಡ್ಬೇಕು. ಮಾಡೆಲ್ಗಳು ರೆಡಿಮೇಡ್ ಮಾಡಲ್ ಅಲ್ಲ, ಮಣ್ಣಲ್ಲಿ ಮಾಡುವಂತ ಮಾಡೆಲ್ಗಳನ್ನ, ಜೊತೆಗೆ ಪೇಂಟಿಂಗ್ ಪ್ರೋಗ್ರಾಮ್ ಮಾಡ್ತಿದ್ವಿ. ನಾವು ಕಾಂಪಿಟೇಷನ್ ಮಾಡ್ತಿರ್ಲಿಲ್ಲ. ಪ್ರೋಗ್ರಾಮ್ಗೂ ಕಾಂಪಿಟೇಷನ್ ವ್ಯತ್ಯಾಸ ಇದೆ. ನಾವು ಈ ಕಾಂಪಿಟೇಷನ್ ಮಾಡೋದ್ರಿಂದ ಈ ಮಕ್ಕಳು, ಎಳೆ ಮಕ್ಕಳು ಪ್ರೈಸ್ ಬಂದಿಲ್ಲ ನನಗೆ ಅಂತ ಆ ಕ್ರಿಯೇಟಿವಿಟಿ ನಿಲ್ಲಿಸಬಹುದು ಅನ್ನೋ ಆತಂಕದಿಂದ ನಾವು ಸ್ಪರ್ಧೆ ಮಾಡ್ತಿರ್ಲಿಲ್ಲ. ಎಲ್ಲ ಪೇಂಟಿಂಗ್ ಪ್ರೋಗ್ರಾಮ್. ಈ ಸುಮಾರು 800 ಪೇಂಟಿಂಗ್ ಬರೋವು. ಆ 800 ಪೇಂಟಿಂಗ್ ನ ನಾವು ಪರದೆ ಮೇಲೆ ಅಂಟಿಸಿದೀವಿ ಅಹೋರಾತ್ರಿ. ಆ 800 ಪೇಂಟಿಂಗ್ ಬರಂತ ಮಕ್ಕಳು ಆ ಪೇರೆಂಟ್ಸ್ ಜೊತೆ ಬರೋ, ನಾಳೆ ನಮ್ಮ ಪೇಂಟಿಂಗ್ ಎಕ್ಸಿಬಿಷನ್ ಇದೆ ಅಂತ. ನಮಗೆ ಆಡಿಯನ್ಸ್ ನ ಕರೆಯೋ ಅಗತ್ಯನೇ ಇಲ್ಲ. ಆ 800 ಮಕ್ಕಳು ಬಂದ ಆ ಪೇಂಟಿಂಗ್ಸ್ ನ ಹುಡುಕುವಂತ ತವಕ ಇದೆಯಲ್ಲ, ಅದನ್ನ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಅಷ್ಟು 800 ಮಕ್ಕಳ ಪೇಂಟಿಂಗ್ ಕೂಡ ನಾವು ಒಂದು ಪೆನ್ಸಿಲ್, ಯಾರನ್ನೋ ಕೇಳಿ ಬಾಳೆಹಣ್ಣು, ಬಿಸ್ಕೆಟ್, ಒಂದು ರಬ್ಬರು ಕೊಡಿಸ್ತಾ ಇದ್ವಿ. ಪಾಪ ಒಬ್ಬ ಮುಸ್ಲಿಂ ಒಬ್ಬ ಹಣ್ಣು ಮಾರಂತ ಸಾಹುಕಾರ ಅವ್ರ ಬಾಳೆಹಣ್ಣು ಕೊಟ್ಬಿಡೋ, ಲೇಲಾ ಸಾಬ್ ಅಂತ. ಇದು ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮನ್ನು ನಾವು ಹೇಗೆ ಬದಲಾಯಿಸ್ಕೋಬಹುದು ಅಂತ. ನಿಮ್ಗೆ ಆಶ್ಚರ್ಯ ಅಂದ್ರೆ, ಒಂದು ಎಕ್ಸಿಬಿಷನ್ ಅಲ್ಲಿ ಒಬ್ಬ ಕುಂಬಾರನ ಸ್ಟಾಲ್ ಹಾಕಿದ್ವಿ. ಕುಂಬಾರ, ನಿನ್ಗೆ ಎಷ್ಟಪ್ಪ, ನಿನಗೆ ಡೈಲಿ ಫೀಸ್ ಒಂದು 500 ರೂಪಾಯಿ ಆಗುತ್ತೆ ಸ್ವಾಮಿ, ಬಾ ಅಂತೇಳಿ ಒಂದು ಸ್ಟಾಲ್ ಹಾಕ್ಸಿದ್ವಿ. ಆ ಮಕ್ಕಳು ಸುತ್ತಕೊಂಡು ಮೇಡಮ್ಗಳಿಗೆ ಗೊತ್ತಿಲ್ಲ ಮಡಿಕೆ ಮಾಡೋದೇ ಹೇಗೆ, ಈ ಮಡಿಕೆ ಮಾಡೋದ್ರಿಂದ ಹೇಳು. ಒಂದ್ ದಿವಸ ಒಬ್ಬ ಕಮ್ಮಾರನ್ನ ಕರೆಸಿದೆ. ಕಮ್ಮಾರ ಅವನು ಹೊಡಿಬೇಕು. ಒಬ್ಬ ಕೆಮಿಸ್ಟ್ರಿ ಮೇಸ್ಟ್ರಿ ನಿಲ್ಸಿದ್ವಿ ನಾವು. ಕೆಮಿಸ್ಟ್ರಿ ಮೇಸ್ಟ್ರಿ ಎಕ್ಸ್ಪ್ಲೈನ್ ಮಾಡ್ಬೇಕು, ಇದು ಹೇಗೆ ಆಕ್ಸಿಜನ್ ಬರುತ್ತೆ, ಕಬ್ಬಣ ಯಾವ ಡಿಗ್ರಿಲಿ ಹೀಟ್ ಆಗುತ್ತೆ, ಹೇಗೆ ಬೆಂಡ್ ಆಗುತ್ತೆ, ಈ ತರದವಿರ್ಬೋದು. ಕೀಟಗಳ ಬಗ್ಗೆ, ಈ ಕೀಟ ತಜ್ಞರನ್ನ ನಾವಿಲ್ಲಿ ನೋಡಿ, ನಮ್ಮ ಡಾಕ್ಟರ್ ಶಿವಶಂಕರ್ ಅಂತ ಒಬ್ರು ಡೀನ್ ಇದ್ದಾರೆ, ಈಗ ಮಂಡ್ಯ ಯೂನಿವರ್ಸಿಟಿ ರಿಟೈರ್ಡ್ ಆಗಿ. ಅವ್ರು ಬಹಳ ಎಕ್ಸ್ಪರ್ಟ್. ಅವ್ರ ತೋಟಗಾರಿಕೆ ಇಲಾಖೆದಲ್ಲಿ ಕೀಟ ತಜ್ಞರು, ಅವ್ರನ್ನ ಕರೆಸ್ತಾ ಇದ್ವಿ ನಾವು. ಅವ್ರ ಜೊತೆ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಈ ಬಹಳ ದೊಡ್ಡ ಇದೆ, ನಾವು ಮುಳ್ಳಯ್ಯನಗಿರಿ ಎಲ್ಲ ಕಡೆ ಟ್ರೆಕ್ ಮಾಡಿದ್ವಿ. ಎಡಕುಮೇರಿ ಅಂತಕ್ಕಂಥ ಒಂದು ಹಿಲ್ ಸ್ಟೇಷನ್ ಅಲ್ಲಿ 2 ರಾತ್ರಿಗಳನ್ನ ಕಳೆದ್ರೆ ನಮ್ಮ ಮಕ್ಕಳು ಅಲ್ಲಿ. ಈ ತರದ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ನಾವು ಬದಲಾದ್ವಿ. ಸೊ ಇಲ್ಲಿ ಮೌಢ್ಯ ಹೇಗೆ ಅನ್ನೋದಕ್ಕೆ 2 ಘಟನೆ ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ಒಂದು ಎಲೆಯಲ್ಲಿ ನಾಗರಾವು ಬರುತ್ತೆ. ಈ ಎಲೆಯನ್ನ ನೋಡಿದ್ಮೇಲೆ ನೀವು 100 ಪತ್ರ ಬರಬೇಕು, ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಯಾವ ಹೋಯ್ತು ಅಂತ
ಸುದ್ದಿ ಬಂತು. ಅದನ್ನ ಇಟ್ಕೊಂಡು ಏನ್ ಹೇಳ್ತಾರೆ ಸರ್ ಅಂತ ನಮಗೆ ನಾವಲ್ಲಿ ಏನಾಗಿದ್ದು ಅರಸೀಕೆರೆಯಲ್ಲಿ ಅಂದ್ರೆ ನಾನೊಬ್ಬ ವಿಜ್ಞಾನದ ಮೇಷ್ಟ್ರು, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನು ನಾನೇ, ಆರೋಗ್ಯ ಡಿಪಾರ್ಟ್ಮೆಂಟ್ ಅನ್ನು ನಾನೇ, ಎಲ್ಲರೂ ನಾನು ಕೇಳೋರು, ಎಲ್ಲ ಯಾವ ಇಲಾಖೆಯವ್ರು ನಾನೇ ಆಗ್ಬಿಟ್ಟಿದೆ. ಹಂಗಾಗಿ ಏನ್ ಮಾಡೋದು, ನಾವು ಎಂಟಮಾಲಜಿಸ್ಟ್ ಹತ್ರ ಓದಿ, ನಾವು ಸರ್ ಹತ್ರ ಡಾಕ್ಟರ್ ಶಿವಶಂಕರ್ ಅವ್ರು ಹೇಳಿದ್ರು, ಅದು ಒಂದು ಲಾರ್ವಾ ಎಲೆಯ ಪದರಿನ ನಡುವೆ ಅದು ಚಲಿಸ್ತಾ ತುದಿಯಲ್ಲಿ ಓಪನ್ ಆಗುತ್ತೆ, ಅದು ಎಡೆ ತರ ಕಾಣುತ್ತೆ. ಇದನ್ನ ನಾವು ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿ ನ್ಯೂಸ್ ಮಾಡಿದ್ವಿ. ಈ ಸಣ್ಣ ವಿಚಾರ ಇರ್ಬೋದು, ಆದ್ರೆ ಜನರು ಎಷ್ಟು ಜನ ಅಷ್ಟೊಂದು ಪತ್ರ ಬರೆದಿದ್ರು ಧರ್ಮಸ್ಥಳಕ್ಕೆ, ಅದು ಗೊತ್ತಿಲ್ವ. ಸೊ ಈ ತರದ ಘಟನೆಗಳು ಒಂದ್ ದಿವಸ ಇದ್ದಕ್ಕಿದ್ದಂಗೆ ಮಲ್ಲಿಗಮ್ಮನ ದೇವಸ್ಥಾನದಲ್ಲಿ ಗೆಜ್ಜೆ ಸೌಂಡ್ ಬರ್ತಾ ಇದೆ ಸರ್, ಸುದ್ದಿ ಬಂತು, ಅಲ್ಲೂ ಹೋದ್ವಿ. ಆಮೇಲೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗ ಕಣ್ಣು ಬಂದಿದೆ ಅಂದ್ರು, ಅಲ್ಲೂ ಹೋದ್ವಿ. ಕಣ್ಣು ಫಿಸಿಕ್ಸ್ ಯಾವ್ದೋ ಲೈಟ್ ಬರ್ತದೆ, ಇಲ್ಲಿ ಬೆಳ್ಳಿ ಜನ ಇರ್ತಲ್ಲ, ಅದು ಒಳಗೆ ಕಣ್ಣು ಕಾಣ್ತದೆ ಸುದ್ದಿ. ಗೆಜ್ಜೆ ಸೌಂಡು ಸುದ್ದಿ, ಆ ಗೆಜ್ಜೆ ಸೌಂಡ್ ಮಾಡ್ತಿರೋದು ಯಾವುದೋ ಒಂದು ಕೀಟ ಅಂತ ಗೊತ್ತಾಯ್ತು. ಇವೆರಡನ್ನು ನಾವು ಬಯಲು ಮಾಡೋಷ್ಟ್ರೊಳಗೆ ದೇವಸ್ಥಾನಕ್ಕೆ ಬೇಕಾದಂತ ಮೈಕ್ ಸೆಟ್ ರೆಡಿ ಆಗಿತ್ತು, ಕಾಣಿಕೆ ಅಷ್ಟು ದುಡ್ಡು ಕಲೆಕ್ಷನ್ ಆಗಿತ್ತು. ಸೊ ಈ ತರದ ಅನೇಕ ಘಟನೆಗಳು ನಾವು ಕೂಡ ಬದಲಾದ್ವಿ. ನಮ್ಗೆ ನಾನು ಬೇಸಿಕಲಿ ಕನ್ನಡ ಮೇಷ್ಟ್ರು, ನನಗೆ ಕನ್ನಡ ಸಾಹಿತ್ಯ ಅಂದ ತಕ್ಷಣ ಬರೇ ಸತ್ಯಗಳೇ ಇರಲ್ಲ, ಮಿತ್ ಅಂಡ್ ರಿಯಾಲಿಟಿ ಎಲ್ಲ ಒಟ್ಟೊಟ್ಟಿಗೆ ಇರ್ತಾರೆ. ಅದಕ್ಕೆ ಸಾಹಿತ್ಯ ಅಂದ ತಕ್ಷಣನೇ ಇದು ಮಿತ್ತು ಅಂಡ್ ರಿಯಾಲಿಟಿ ಎರಡೂ ಇರುತ್ತೆ. ನೀವು ವಿಜ್ಞಾನ ಸಾಹಿತ್ಯ ಅಂದ ತಕ್ಷಣ 100% ಬರೇ ವೈಜ್ಞಾನಿಕವಾದಂತ ಚಿಂತನೆಗಳು ಇರ್ತವೆ ಅಂತ ಹೇಳಕ್ಕಾಗಲ್ಲ. ಅದು ನಿಜವಾದ ಸಾಹಿತ್ಯ ಅಂತ ನಮ್ಮ ಮಮ್ಮಿ ಗಿಟ್ಟವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಯಾವ ರೀತಿ ಇರಬೇಕು ಅಂತ ಮಮ್ಮಿ ಗಿಟ್ಟವ್ರ ದಾಖಲೆಗಳಿದ್ದಾವೆ. ಕೆಲವು ವಿಚಾರಗಳನ್ನ ನೀವು ಆಶ್ಚರ್ಯ ಅಂದ್ರೆ, ನಾನು ಬುಕ್ ಕಮಿಟಿಗೆ ಪ್ರೆಸಿಡೆಂಟ್ ಆಗಿದೆ. ಒಂದು ಬುಕ್ ಬಂತು, ಆ ಬುಕ್ಕಲ್ಲಿ ಪುನರ್ಜನ್ಮದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಒಬ್ರು ಸೈಕ್ಯಾಟ್ರಿಸ್ಟ್ ಡಾಕ್ಟರ್. ಆ ಪುಸ್ತಕನ ಮುಲಾಜಿಲ್ದನ್ನ ರಿಜೆಕ್ಟ್ ಮಾಡಿದ್ರು. ಏನ್ರಿ, ಸೊ ಈ ತರದ ಗಟ್ಟಿ ನಿಲುವು ತಗೋಬೇಕಾಗತ್ತೆ. ಆಮೇಲೆ ವೈಯಕ್ತಿಕವಾಗಿ ನಾವು ಅದೇ ರೀತಿ ಇರಬೇಕಾಗತ್ತೆ. ಕಾಲೇಜ್ ಆವರಣದಲ್ಲೇ 1,000 ಗಿಡ ಬೆಳೆಸಿದ್ದೀನಿ ನಾನು. ನಿಮ್ಗೆ ಆಶ್ಚರ್ಯ ಅಂದ್ರೆ, ನಿಮ್ಗೆ ಎಲ್ಲ ಸ್ಪರ್ಧೆಗಳನ್ನ ಮಾಡಿದ್ವಿ. ಮರಗಳನ್ನು ಗುರುತಿಸುವ ಸ್ಪರ್ಧೆ ಮಾಡಿದ್ವಿ ನಾವು. ಇದೆಲ್ಲಿ ಮಾಡಿದಿರೋ ಗೊತ್ತಿಲ್ಲ, ಮಾಡಿದ್ರೆ ತುಂಬಾ ಒಳ್ಳೇದು. ಮರಗಳನ್ನ ಗುರುತಿಸುವ ಸ್ಪರ್ಧೆ ಹೆಂಗೆ ಸರ್ ಅಂತ ಎಲ್ಲ ಹುಡುಗರನ್ನ ಕಟ್ಕೊಂಡು ನಮ್ಮ ಅರಸೀಕೆರೆ ಕೆರೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿ. ಮರ ನಂಬರ್ 1 ಯಾವ ಹುಡುಗ ಬರ್ಕೋಬೇಕು, ಮರ ನಂಬರ್ 2 ಹೋಗ್ತಾ ಇಡೀ ಊರನ್ನೇ. ಈ ತರದ ಒಂದು ಆಸಕ್ತಿ ಮೂಡಿಸುವಂತ ವ್ಯಕ್ತಿತ್ವ. ನನ್ನ ಹಿಂದೆ ಸುತ್ತುವಂತ ನಮ್ಮ PUC ಹುಡುಗ, ಸರ್ ಅವ್ನು ಗಿಡ ಕೊಡಿ ಸರ್, ಗಿಡ ಕೊಡಿ ಸರ್ ಅಂತ ಸುತ್ತಿದ್ದ ಹುಡುಗ ಈಗ ಅವನ ಆಸಕ್ತಿ ಫಾರೆಸ್ಟ್ ಓದಿ DF ಆಗಿದ್ದಾರೆ. ಸರಿ, ನಮ್ಗೆ ಸಾಕು ಇರೋದು ಇಷ್ಟು ಪ್ರಯತ್ನ. ಆ ತರದ ವೈಚಾರಿಕವಾಗಿ ಬೆಳೆದಂತ ನಮ್ಮ ಮಮತಾವ್ರು ಇಲ್ಲೇ ಇದ್ದಾರೆ. ಒಂದ್ ದಿವಸ ಏನೋ ವೈಯಕ್ತಿಕವಾದ ಜಗಳ, ಅವರು ಫ್ಯಾಮಿಲಿ ದುರಂತದಲ್ಲಿ ಅವ್ರ ತಂಗಿ ಗಂಡನ ಒಬ್ಬ ಅವರು ಯಜಮಾನ ಮರ್ಡರ್ ಮಾಡೋ ಅಂತ ಒಂದು ಘಟನೆಯಲ್ಲಿ ಅವರು ಭೂತ ಹೋಮ ಏನೋ ಮಾಡಿಸ್ತಾ ಇದ್ರು. ಯಾರು, ಇವು ಕೊಲೆಗಡಕನ ಮನೆಯಲ್ಲಿ. ಈ ಮಾರೈತಿ ಹೋಗ್ಬಿಟ್ಟು ಚಪ್ಪಲಿ ಎಸ್ಬಿಡೋದ. ಆ ಚಪ್ಪಲಿ ಹೋಗ್ಬಿಟ್ಟು ಅವ್ರು ಯಾರಿಗೋ ಬೀಳೋದು ಬಂದು ಯಜ್ಞಕುಂಡಕ್ಕೆ ಬಿದ್ಬಿಟ್ಟು, ಯಜ್ಞಕುಂಡಕ್ಕೆ ಚಪ್ಪಲಿ ಎಸೆದಂತ ಈ ಮಮತಾ ಕೊನೆಗೆ ಪಶ್ಚಾತ್ತಾಪ ಪಡೆದಾಗೆ ಆರಾಮಾಗಿದ್ದ ಕಾರಣ ಈ ಸೈನ್ಸ್ ಆಕ್ಟಿವಿಟೀಸ್, ವೈಜ್ಞಾನಿಕವಾಗಿ ಯೋಚನೆ ಮಾಡೋ ಅಂತ ಒಂದು ಬೆಂಬಲ. ಈ ರೀತಿ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಏನೇನ್ ಮಾಡ್ಬೇಕು. ನೆನ್ನೆ ನಮ್ಮ ಸ್ನೇಹಿತರು ಕೇಳೋ ಸತ್ಯನಾರಾಯಣ ಪೂಜೆ ಸರ್ ಹೆಂಗೆ ಸರ್ ಅಂತ. ನಾವು ಮನೆಗೆ ಇಳ್ಕೊಂಡ್ವಿ. ಮನೆಗೆ ಇಳ್ಕೊಂಡ್ರೆ ನಾನು ಮಾಡಿದ ಮೊದಲನೇ ಕೆಲಸ, ಎಲ್ಲ ಕಾರ್ಮಿಕರಿಗೆ ಒಂದು ಗೌರವಾನ್ವಿತವಾಗಿ ಒಂದು ಹೂ ಕೊಟ್ಟು, ಒಂದು ಸ್ವೀಟ್ಸ್ ಕೊಟ್ಟು ಊಟ ಹಾಕಿ. ಮನೆ ಬಾಗಿಲು ತೆಗೆದ್ರೆ ಒಳಗಡೆ ಕಂಡಂತ ದೃಶ್ಯಗಳೇನಪ್ಪ ಅಂದ್ರೆ ಎಲ್ಲ ಫೋಟೋಗಳು. ಯಾರ್ದು ಅಂದ್ರೆ ಫೌಂಡೇಶನ್ ಇಂದ ಹಿಡಿದು ಪೇಂಟ್ ಹೊಡಿಯೋರ್ಗು ಮಕ್ಕಳದೆಲ್ಲ ಫೋಟೋಗಳ ಎಕ್ಸಿಬಿಷನ್. ಸೊ ಈ ತರ ಬದಲಾಯಿಸ್ಕೊ ಸ್ವಲ್ಪ ಒತ್ತಡಗಳು ಬರ್ತಾವೆ, ಇಲ್ಲ ಅಂತಲ್ಲ. ಈ ತರ ನಾವು ಮೊದಲನೇದಾಗಿ ಗಿಡಕ್ಕೆ ನೀರಾಕೋದ್ರ ಮೂಲಕ ಉದ್ಘಾಟನೆನ ಶುರು ಮಾಡಿದ್ವಿ. ನಾವು ವಿಜ್ಞಾನ ಪರಿಷತ್ತಲ್ಲಿ ದೀಪಾವಳಿ ಬಹಿಷ್ಕರಿಸಿದ ನಾಗೇಶ್ವರ ಗುಪ್ತರು. ಆಗಿಂದ ನಾವು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆನ ಕಲ್ಚರ್ನ ಪ್ರಾರಂಭಿಸ್ತೀವಿ. ಹಾಗಾಗಿ ಹೊಸ ಕಲ್ಚರ್ಗಳನ್ನ ನಾವು ಅಳವಡಿಸ್ಕೋಬೇಕು. ಹಾಗಾಗಿ ಇಷ್ಟು ಇನ್ನೂ ಬಹಳ ವಿಚಾರಗಳಿದ್ದಾವೆ. ನನಗೆ ಸಮಯದ ಅಭಾವ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದಗಳು.